ನಮಸ್ಕಾರ ಸ್ನೇಹಿತರೆ, ಮೈಸೂರಲ್ಲಿರುವಂಥ 108 ಶಿವಲಿಂಗಗಳಿರುವಂಥ ರಾಮೇಶ್ವರ ದೇವಾಲಯವನ್ನು ನೀವು ಯಾವತ್ತಾದರೂ ದರ್ಶನ ಮಾಡಿದ್ದೀರಾ? ಬನ್ನಿ, ಈ ದೇವಸ್ಥಾನದ ವಿಶೇಷತೆಗಳನ್ನು ತಿಳ್ಕೊಳ್ಳೋಣ ಈ ವಿಡಿಯೋದ ಮೂಲಕ. ಈ ದೇವಸ್ಥಾನ ನೋಡಿದ ಮೇಲೆ ನಿಮಗೆ ಖುಷಿನೂ ಆಗುತ್ತೆ ಮತ್ತು ಬೇಜಾರು ಕೂಡ ಆಗುತ್ತೆ. ಕಾರಣ ಏನು ಅಂತ ತಿಳಿಸ್ಕೊಡ್ತೀನಿ, ಬನ್ನಿ. ಈ ದೇವಾಲಯವು ರಾಮಾನುಜ ರಸ್ತೆಯಲ್ಲಿರುವ ಶಿಲ್ಪಕಲಾ ಕೇಂದ್ರ ಎದುರಿನಲ್ಲೇ ಲೊಕೇಟ್ ಆಗಿದೆ. ಸ್ನೇಹಿತರೆ, ನೀವು ನೋಡ್ತಾ ಇರುವಂತೆ ಈ ಅದ್ಭುತವಾದ 108 ಲಿಂಗವುಳ್ಳ ರಾಮೇಶ್ವರ ದೇವಾಲಯವು 1950ರಲ್ಲಿ ಶ್ರೀ ಜಯಚಾಮರಾಜೇಂದ್ರ ರಾಜರ ಕಾಲದಲ್ಲಿ ಸ್ಥಾಪಿಸಲಾಗಿತ್ತು. ಸ್ನೇಹಿತರೆ, ಈ ದೇವಾಲಯದಲ್ಲಿ ಶಿವರಾತ್ರಿ ದಿನದಂದು ವಿಶೇಷವಾದ ಪೂಜೆ ನಡೆಯುತ್ತದೆ. ನೀವೆಲ್ಲರೂ ಶಿವರಾತ್ರಿ ದಿನದಂದು ಬಂದು 108 ಲಿಂಗಗಳ ದರ್ಶನ ಮಾಡ್ಬೋದು. ಈ ದೇವಾಲಯವು ಸ್ಥಾಪನೆಯಾದ ನಂತರ ಯಾವುದೇ ಅಭಿವೃದ್ಧಿಯಾಗದೆ ಭಕ್ತರಿಂದ ದೂರನೇ ಉಳಿದಿದೆ. ಈ ದೇವಾಲಯದಲ್ಲಿ ಪ್ರತಿನಿತ್ಯ ಯಾವುದೇ ಪೂಜೆಗಳಾಗಲಿ ನಡೆಯುವುದಿಲ್ಲ. ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು, ಪಾಳು ಬಿದ್ದ ಸ್ಥಿತಿಯಲ್ಲಿ ಈ ದೇವಾಲಯವು ಇದೆ ಮತ್ತು ಎಷ್ಟೊಂದು ವಿಗ್ರಹಗಳು ಕೂಡ ಕೆತ್ತನೆಯಾಗಿ ಸ್ಥಾಪನೆಯಾಗದೆ ಹಾಗೆ ಉಳಿದು ಬಿಟ್ಟಿದ್ದಾವೆ. ರಾಮಾನುಜ ರೋಡ್ ಕಡೆ ಬಂದರೆ ಒಂದು ಸಲ ಈ ದೇವಾಲಯವನ್ನು ವಿಸಿಟ್ ಮಾಡಿ.